ನಮಸ್ಕಾರ ಬಂಧುಗಳೇ, ತುಮಕೂರಿಂದ ಚಂದ್ರು, ಸಮಾಜ ಸೇವಕರು. ನೋಡಿ, ಇಲ್ಲಿ ನಾವು ತೋರಿಸ್ತಾ ಇರೋ ರಸ್ತೆ ಚೇತನ ಸ್ಕೂಲ್ ಅಂತಂದರೆ ಸರ್ವೋದಯ ಸ್ಕೂಲ್ ಹಿಂಭಾಗದ ರಸ್ತೆ ಇದು ಥ್ರೂ ಎಲ್ಲಿಗೆ ಹೋಗುತ್ತೆ ಅಂದರೆ ಇಲ್ಲಿ ನಮ್ಮ ತುಮಕೂರಿನ ಭದ್ರಮ್ಮ ಛತ್ರ ಅಡ್ಡ ರೋಡ್ ಇದೆಯಲ್ಲ, ಅಲ್ಲಿ ಚಾಮುಂಡೇಶ್ವರಿ ದೇವಾಲಯ ಇದೆ, ಅಲ್ಲಿಗೆ ಸೇರುತ್ತೆ. ಚಿಲ್ಮೆ ಪೊಲೀಸ್ ಸ್ಟೇಷನ್ ಆ ರೋಡ್ಗೂ ಕೂಡ ಈ ರಸ್ತೆ ಸೇರುತ್ತೆ. ಇದು ತುಂಬ ವರ್ಷಗಳಲ್ಲಿ ನೆನೆಗುದಿಗೆಯಲ್ಲಿತ್ತು. ಈಗಿನ ಮಹಾನುಭಾವರು ಏನೋ ಸ್ವಲ್ಪ ಪ್ರಯತ್ನಪಟ್ಟು ತುಮಕೂರಿಗೆ ಒಳ್ಳೇದು ಮಾಡಬೇಕು ಅಂತ ಏನೋ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಇದ್ರ ಜೊತೆಯಲ್ಲಿ ಕಾಂಕ್ರೀಟ್ ಹಾಕುವಾಗ ಸ್ವಲ್ಪ ನೋಡಿ ಹಾಕಿ, ಚೆನ್ನಾಗಿ ಹಾಕ್ರಿ. ನಮ್ಮ ಸರ್ಕಾರ ಏನು ಕೊಡುತ್ತೋ ಅದೇ ಉಳಿಯೋದು. ಸರ್ಕಾರ ಏನು ಕೊಡುತ್ತೋ ಅದು ಉಳಿಯುತ್ತೆ. ನೀವು ಮಾಡಿ ಬಿಟ್ಟೋದ್ಮೇಲೆ ನಮ್ಮ ಸಾರ್ವಜನಿಕರಿಗೆ ನಿಮ್ಮ ರಸ್ತೆ ಉಳಿಯುತ್ತೆ. ಇಷ್ಟೇ ಬೇಕಾಗಿರೋದು. ಕಳಪೆ ಕಾಮಗಾರಿ ಆಗಬಾರದೆಂಬ ಉದ್ದೇಶಕ್ಕೆ ನಾನು ಎರಡು ಮಾತು ಹೇಳ್ತಾ ಇದ್ದೀನಿ ಬಂಧುಗಳೇ. ತಾವು ನೋಡಿ, ದಯಮಾಡಿ ಒಂದು ರಸ್ತೆ ಮಾಡ್ತಾಯಿದ್ದೀರಾ, ಮಾಡಿಕೊಡಿ, ನೀಟಾಗಿ ಮಾಡಿಕೊಡಿ. ನಾವೇನು ಯಾರು ಕೇಳಲ್ಲ. ನಿಮಗೆ ನೀಟಾಗಿ ಮಾಡಿ, ಒಳ್ಳೆ ಹೆಸರಿರುತ್ತೆ. ನಿಮ್ಮ ಕನ್ಸ್ಟ್ರಕ್ಷನ್ ಮುಂದೆನೂ ಕೂಡ ಒಳ್ಳೊಳ್ಳೆ ಕಡೆ ಡೆವಲಪ್ ಆಗಲಿ, ಸಿಗಲಿ, ಅಪ್ಲಿಕೇಶನ್ ಹಾಕಿರೋ ಅರ್ಜಿ ಅಕ್ಸೆಪ್ಟ್ ಆಗಲಿ ಅಂತೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಮಾಡಿ ದಯವಿಟ್ಟು, ಏನು ತೊಂದರೆ ಇಲ್ಲ. ಇದೊಂದು ರಸ್ತೆ ಮಾಡ್ತಾಯಿದ್ದೀರಾ, ನಿಮಗೆ ಧನ್ಯವಾದಗಳು, ಅಭಿನಂದನೆಗಳು. ಇದರ ಜೊತೆಗೆ ಚೆನ್ನಾಗಿ ಮಾಡಬೇಕು. ಚೆನ್ನಾಗಿ ಮಾಡಿದ್ರೇ ಒಳ್ಳೆ ಬೆಲೆ. ಚೆನ್ನಾಗಿ ಮಾಡಲಿಲ್ಲ ಅಂತಂದರೆ ಅವನ ಅರ್ಜಿ ಹಾಕೋದು, ಇವನ ಅರ್ಜಿ ಹಾಕೋದು, ಸುಮ್ಮನೆ ರಂಕ್ಲು ಮಾಡಾಕ್ತಾರೆ. ಅದನ್ನು ಮುನ್ಸೂಚನೆ ನೋಡಿಕೊಂಡೇ ನೀವು ಮಾಡಿ ಬಂಧುಗಳೇ. ಚೆನ್ನಾಗಿ ಮಾಡಿ. ಸಾರ್ವಜನಿಕರ ದುಡ್ಡು ನಿಮಗೆ ಟೆಂಡರ್ ಮುಖಾಂತರ ಕೊಡ್ತೀವಿ ಸರ್ಕಾರದ ಕಡೆಯಿಂದ. ನಾವು ಕೊಡೋದಲ್ಲ, ಸರ್ಕಾರ ಕೊಡುತ್ತೆ. ಆದರೆ ಸಾರ್ವಜನಿಕರಾಗಿ ನಾವು ಒಂದು ಮಾತು ಹೇಳಬೇಕಲ್ವಾ. ನಾವು ತುಂಬ ಕಡೆ ನೋಡ್ತಾನೆ ಇರ್ತೀವಿ. ಎಲ್ಲ ಕಳಪೆ ಕಾಮಗಾರಿಯಲ್ಲೇ 90% ತುಂಬಿರುತ್ತೆ. ನೀವು ಒಂದು 100% ಮಾಡಿ ಎಂದು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಜೈ ಕರ್ನಾಟಕ, ಜೈ ಭಾರತ.